ಅಂತೂ ಇಂತೂ IPL ಬಂತು. ನೀವು CSK ಗಾದ್ರೂ ಸಪೋರ್ಟ್ ಮಾಡಿ ಅಥವಾ MI ಗಾದ್ರೂ ಸಪೋರ್ಟ್ ಮಾಡಿ, ಅದು ನಿಮ್ಮ ವೈಯಕ್ತಿಕ, ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಆದ್ರೆ RCB ಅಭಿಮಾನಿಗಳು ಅಫೆಂಡ್ ಆಗೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ನೀವು ಬೇರೆ ರಾಜ್ಯದ ಟೀಮ್ಗೆ ಸಪೋರ್ಟ್ ಮಾಡೋದಲ್ದಲೆ ನಮ್ಮ ರಾಜ್ಯದ ಟೀಮ್ ಆದ RCB ಕಾಲಿಳಿತೀರಾ. ಇದು ಏನ್ ಸೂಚಿಸುತ್ತೆ ಅಂದ್ರೆ, ನಿಮ್ಗಳಿಗೆ ನಮ್ಮ ಜಲ ನೆಲ, ನಮ್ಮ ತಂಡದ ಮೇಲೆ ಎಷ್ಟು ಅಭಿಮಾನ ಇದೆ ಅನ್ನೋದು ತುಂಬಾ ಕ್ಲಿಯರ್ ಕಟ್ ಆಗಿ ತೋರಿಸ್ಬಿಡುತ್ತೆ. ನೋಡಿ, ಸ್ಕೂಲ್ ಕಾಲೇಜಲ್ಲಿ ಯಾವ್ದೋ ಒಂದು ಸ್ಪೋರ್ಟ್ಸ್ ಅಥವಾ ಏನೋ ಒಂದು ಕಾಂಪಿಟೇಷನ್ ನಡೆಯುತ್ತೆ. ನಮ್ಮ ಎದುರಾಳಿ ತಂಡದಲ್ಲಿ ಯಾರೋ ಒಬ್ಬ ನನ್ನ ಫ್ರೆಂಡ್ ಇದ್ದಾನೆ ಅನ್ನೋ ಕಾರಣಕ್ಕೆ ನಾವುಗಳು ಆ ಟೀಮ್ಗೆ ಸಪೋರ್ಟ್ ಮಾಡೋದಕ್ಕಾಗಲ್ಲ, ಅಥವಾ ಆ ಶಾಲೆಗೆ ನಾವು ಸಪೋರ್ಟ್ ಮಾಡೋದಕ್ಕಾಗಲ್ಲ. ಈಗ ಯಾವ ಶಾಲೆ ನಮಗೆ ವಿದ್ಯೆ ಕಲ್ಸಿರುತ್ತೆ, ಯಾವ ಶಾಲೆ ನಮಗೆ ಒಂದು ನೆಲೆ ಕೊಟ್ಟಿರುತ್ತೆ, ಆ ಶಾಲೆಗೆ ನಮ್ಮ ಸಪೋರ್ಟ್ ಮುಖ್ಯ ಆಗುತ್ತೆ. ನೋಡಿ, ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ, ನಿಮಗೆ ನಮ್ದು ತಮ್ದು ಅನ್ನೋ ಸ್ವಂತದ್ರ ಮೇಲೆ ಅಭಿಮಾನ ಇಲ್ಲ, ನಿಮಗೆ ಇನ್ನೊಂದು ಟೀಮ್ಗೆ ಇನ್ನೊಂದು ಯಾವ್ದೋ ಟೀಮಲ್ಲಿ ಚೆನ್ನಾಗಿದ್ದಾರೆ ಅನ್ನೋ ಕಾರಣಕ್ಕೆ ಆ ಟೀಮ್ ಹೋಗಿ ಸಪೋರ್ಟ್ ಮಾಡೋದಕ್ಕೆ ಆ ಒಬ್ಬ ಪ್ಲೇಯರ್ ಇಷ್ಟ ಅನ್ನೋದು ಒಂದು ಕಾರಣ ಮಾತ್ರ, ಒಂದು ನೆಪ ಮಾತ್ರ. ನೋಡಿ, ಒಬ್ಬ ಕನ್ನಡಿಗನಾಗೆ ನಾನ್ ಡಿಫೆಂಡ್ ಮಾಡ್ಕೊಳ್ಳೋದು RCB ಲೆಗಸಿ ಬಗ್ಗೆ ಮಾತಾಡೋ ಒಂದು ಅಧಿಕಾರ ಯಾರಿಗೂ ಇಲ್ಲ. ನೋಡಿ, ಜಗತ್ತಲ್ಲಿ ಯಾವುದೇ ಟೀಮ್ಗೆ ಆಗ್ಲಿ ಒಂದು ಸಲನು ಮ್ಯಾಚ್ ಗೆಲ್ದೆ, ಒಂದು ಸಲನು ಕಪ್ ಗೆಲ್ದೇನೆ ಇಷ್ಟು ಒಂದು ಸಪೋರ್ಟ್ ಸಿಗ್ತಾ ಇದೆ ಅಂದ್ರೆ ಆ ಟೀಮಿನ ಲೆಗಸಿ ಎಷ್ಟಿದೆ ಅನ್ನೋದು ಆ ಟೀಮ್ ತೋರಿಸುತ್ತೆ. ನೋಡಿ, ಕೊನೆಗೆ ನಾನು ಏನ್ ಹೇಳೋದಪ್ಪ ಅಂದ್ರೆ, ನೀವೇನೇ ಮಾಡಿದ್ರು ನಾನು ಸಪೋರ್ಟ್ ಮಾಡೋದು ನಮ್ಮ RCBಗೆ, ನಮ್ಮ ಕನ್ನಡದ ತಂಡಗಳಿಗೆನೆ. ಕೊನೆಗೆ ಈ ಸಲ ಕಪ್ ನಮ್ದೆ ಅಂತ ಪ್ರತಿ ವರ್ಷ ಹೇಳ್ತೀವಿ. ಈ ಸಲ ಕಪ್ ನಮ್ದೆ. RCBಯ ಡೈ ಹಾರ್ಡ್ ಫ್ಯಾನ್ಗಳು ಜೈ RCB ಅಂತ ಕಮೆಂಟ್ ಮಾಡಿ, ಹಾಗೆ RCB ಫ್ಯಾನ್ಗಳಿಗೆ ಶೇರ್ ಮಾಡಿ. ಜೈ ಕನ್ನಡಾಂಬೆ. ಸುಮ್ಮನೆ ಎಲ್ಲಿಗೆ ಅಂತ ಹೋಗ್ಲಿ, ಸಾಯೋವಾಗ ಇಲ್ಲೇನೆ.